ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಒಂದೇ ಬ್ರೇಕಪ್, ಒಂದೇ ದಿನ, 12 ಲಕ್ಷ ಕೋಟಿ ಹೊಗೆ. ಟ್ರಂಪ್ ಬಿಗ್ ಬ್ಯೂಟಿಫುಲ್ ಬಿಲ್. ಮಸ್ಕ್ ಆಪ್ತ ಮಿತ್ರ ಹುಚ್ಚನಾಗಿದ್ದು ಹೇಗೆ? ಜಗತ್ತಿನ ನಂಬರ್ 1 ಶ್ರೀಮಂತನಿಗೆ ರಷ್ಯಾ ಹಾಕಿತು ಗಾಳ. ಇದೇ ಈ ಹೊತ್ತಿನ ವಿಶೇಷ ಬ್ರೇಕಪ್ ಪ್ಯಾಕಪ್. ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಲು ಕಾರಣಕರ್ತರಲ್ಲಿ ಎಲಾನ್ ಮಸ್ಕ್ ಕೂಡ ಕಾರಣ. ಆರಂಭದಲ್ಲಿ ಯಾರ ಪರವೂ ನಿಲ್ಲದ ವಿಶ್ವದ ನಂಬರ್ 1 ಶ್ರೀಮಂತ ಕೊನೆಗಳಿಗೆಯಲ್ಲಿ ಟ್ರಂಪ್ ಪರ ಬ್ಯಾಟ್ ಬೀಸಿದ್ರು. ಅಲ್ಲದೆ ಟ್ರಂಪ್ ಸರ್ಕಾರದ ಭಾಗ ಕೂಡ ಆಗಿದ್ರು. ಆದರೆ ಇಬ್ಬರ ನಡುವಿನ ನಂಟು ಕಳೆದ ವಾರ ಕೊನೆಗೊಂಡಿತ್ತು. ಈಗ ಇಬ್ಬರ ನಡುವೆ ಮುನಿಸು ಶುರುವಾಗಿದೆ. ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದು ಬ್ರೇಕಪ್, ಅದೊಂದು ಬ್ರೇಕಪ್, ಅದೊಂದೇ ಒಂದು ಬ್ರೇಕಪ್ ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಪಾಲಿಗೆ ಮುಳುಗು ನೀರಾಗಿ ಪರಿಣಮಿಸಿದೆ. ಟ್ರಂಪ್ ಜೊತೆಗಿನ ಸಂಬಂಧ ಕಡಿದುಕೊಂಡಿದ್ದು ಎಲಾನ್ ಮಸ್ಕ್ಗೆ ಭಾರೀ ನಷ್ಟವನ್ನ ಉಂಟು ಮಾಡಿದೆ. ಟ್ರಂಪ್ ಜೊತೆಗೆ ಎಲಾನ್ ಮಸ್ಕ್ ಫ್ರೆಂಡ್ಶಿಪ್ ಮುರಿದುಕೊಂಡಿದ್ದೇ ಅಲ್ಲ, ಟ್ರಂಪ್ ವಿರುದ್ಧ ಮಸ್ಕ್ ಎಕ್ಸ್ ನಲ್ಲಿ ಪೋಸ್ಟ್ ಮೇಲೆ ಪೋಸ್ಟ್ ಮಾಡಿದ್ರು. ಇದು ದುಬಾರಿಯಾಗಿ ಪರಿಣಮಿಸಿದೆ. ಟ್ರಂಪ್ ವಿರುದ್ಧ ಮುಗಿ ಬೀಳುತ್ತಿದ್ದಂತೆ ವಿಶ್ವದ ನಂಬರ್ 1 ಶ್ರೀಮಂತ ಒಂದೇ ದಿನ 12 ಲಕ್ಷ ಕೋಟಿ ರೂಪಾಯಿ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಎಲಾನ್ ಮಸ್ಕ್ ವಿರೋಧ. ಅಮೆರಿಕದ ಸಾಲದ ಹೊರೆ ಭರವಸೆಗೆ ಟ್ರಂಪ್ ಎಳ್ಳು ನೀರು. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಲು ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ನೀರಿನಂತೆ ಹಣ ಸುರಿದಿದ್ರು. ಆರಂಭದಲ್ಲಿ ತಟಸ್ಥವಾಗಿದ್ದ ಎಲಾನ್ ಮಸ್ಕ್ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಿರ್ಣಾಯಕ ಘಟ್ಟ ತಲುಪುತ್ತಿದ್ದಂತೆ ಆಕ್ಟಿವ್ ಆಗಿದ್ರು. ಟ್ರಂಪ್ ಪರ ಬ್ಯಾಟ್ ಬೀಸಿದ್ರು. ಟ್ರಂಪ್ ಅಧಿಕಾರಕ್ಕೆ ಬಂದ್ರೆ ಜಗತ್ತಿನಲ್ಲಿ ಮತ್ತೆ ಅಮೆರಿಕವನ್ನ ಮಹಾನ್ ದೇಶವನ್ನಾಗಿ ಮಾಡ್ತಾರೆ ಅಂತ ಜನರಿಗೆ ಮನವರಿಕೆ ಮಾಡಿಸಿದ್ರು. ಆದ್ರೆ ಟ್ರಂಪ್ ಅಧಿಕಾರ ಸ್ವೀಕರಿಸಿ 6 ತಿಂಗಳು ಕಳೆಯೋ ಮೊದಲೇ ಇಬ್ಬರು ಕುಚುಕುಗಳು ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಾರೆ. ಎರಡು 2017 ಅಮೆರಿಕ ತೆರಿಗೆ ಕಡಿತ ಮತ್ತು ಉದ್ಯೋಗ ಕಡಿತ ಕಾಯ್ದೆ ಜಾರಿಗೆ ಬಂದಿತ್ತು. ಇದು 2025ರ ಅಂತ್ಯಕ್ಕೆ ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ಹೊಸ ಕಾಯ್ದೆಯನ್ನ ಜಾರಿಗೆ ತರೋ ಅವಶ್ಯಕತೆ ಇತ್ತು. ಇದಕ್ಕಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೊಸ ಕಾಯ್ದೆಯನ್ನ ಮಂಡಿಸಿದ್ರು. ಇದಕ್ಕೆ ಬಿಗ್ ಬ್ಯೂಟಿಫುಲ್ ಬಿಲ್ ಅನ್ನೋ ಹೆಸರಿಟ್ಟಿದ್ರು. ಯಾವಾಗ ಈ ಕಾಯ್ದೆ ಜಾರಿಗೆ ಟ್ರಂಪ್ ಸರ್ಕಾರ ಮುಂದಾಯ್ತು, ಇದಕ್ಕೆ ಎಲಾನ್ ಮಸ್ಕ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಮೆರಿಕ ಸರ್ಕಾರ ವ್ಯರ್ಥ ಮಾಡ್ತಿರೋ ಹಣವನ್ನ ಉಳಿಸಬೇಕು, ಅಮೆರಿಕ ಹೊತ್ತಿರೋ ಸಾಲದ ಹೊರೆಯನ್ನ ತಗ್ಗಿಸಬೇಕನ್ನೋದು ಎಲಾನ್ ಮಸ್ಕ್ ಅವರ ಪ್ಲಾನ್ ಆಗಿತ್ತು. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಸಹಮತ ವ್ಯಕ್ತಪಡಿಸಿದ್ರು. ಹೀಗಾಗಿಯೇ ಟ್ರಂಪ್ ಬರ ಮಸ್ಕ್ ಬ್ಯಾಟ್ ಬೀಸಿದ್ರು. ಆದ್ರೆ ಅಧಿಕಾರಕ್ಕೆ ಬರ್ತಿದ್ದಂತೆ ಟ್ರಂಪ್ ತಮ್ಮ ಭರವಸೆಯನ್ನ ಮರೆತಿದ್ದಾರೆ. ಹೀಗಾಗಿ ಟ್ರಂಪ್ ಸರ್ಕಾರದಿಂದ ಹೊರ ಬರ್ತಿದ್ದೇನೆ ಅಂತ ಮಸ್ಕ್ ಹೇಳಿದ್ರು. ಅಮೆರಿಕ ವಾರ್ಷಿಕವಾಗಿ ಸುಮಾರು $2 ಟ್ರಿಲಿಯನ್ ವ್ಯರ್ಥ ಖರ್ಚು ಮಾಡ್ತಿದೆ. ಇದನ್ನ ಉಳಿಸಿದ್ರೆ ಅಮೆರಿಕಾದ ಸಾಲದ ಹೊರೆಯನ್ನ ತಗ್ಗಿಸಬಹುದು ಅನ್ನೋದು ಎಲಾನ್ ಮಸ್ಕ್ ವಾದವಾಗಿತ್ತು. ಇದಕ್ಕಾಗಿ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಎಲಾನ್ ಮಸ್ಕ್ ನೇತೃತ್ವದಲ್ಲಿ ದಕ್ಷತೆ ಇಲಾಖೆ ಅಸ್ತಿತ್ವಕ್ಕೆ ಬಂದಿತ್ತು. ಆರಂಭದಲ್ಲಿ ವಾರ್ಷಿಕ $2 ಟ್ರಿಲಿಯನ್ ಉಳಿತಾಯದ ಗುರಿ ಹೊಂದಿತ್ತು. ಬಳಿಕ ಇದನ್ನು $1 ಟ್ರಿಲಿಯನ್ ಗೆ ಇಳಿಸಿದ್ರು. ಮತ್ತೊಮ್ಮೆ ಗುರಿಯನ್ನ ಬದಲಾಯಿಸಿ $150 ಬಿಲಿಯನ್ ಉಳಿತಾಯದ ಗುರಿ ಹೊಂದಲಾಯಿತು. ಈ ಗುರಿ ತಲುಪಲು ವಿಫಲವಾದ ಕಾರಣಕ್ಕೆ ಮಸ್ಕ್ ಸರ್ಕಾರದಿಂದ ಹೊರಬಂದಿದ್ರು. ಸರ್ಕಾರದಿಂದ ಹೊರಬರ್ತಿದ್ದಂತೆ ಟ್ರಂಪ್ ವಿರುದ್ಧ ಮಸ್ಕ್ ಕಿಡಿ. ಅಧ್ಯಕ್ಷರ ವಿರುದ್ಧ ಮಾತನಾಡಿ 12 ಲಕ್ಷ ಕೋಟಿ ನೀರಲ್ಲಿ ಹೋಮ.
ಅಮೆರಿಕ ಸರ್ಕಾರ ಜಾರಿಗೆ ತರ್ತಿರೋ ಹೊಸ ಕಾಯ್ದೆ ಬಜೆಟ್ಗೆ ಹೊರೆಯಾಗ್ತಿದೆ. ಹೊಸ ಕಾಯ್ದೆಯಿಂದ ವಾರ್ಷಿಕವಾಗಿ ಹೆಚ್ಚುವರಿಯಾಗಿ $2 ಟ್ರಿಲಿಯನ್ ಖರ್ಚಾಗಲಿದೆ. ಇದೇ ಕಾರಣಕ್ಕೆ ಎಲಾನ್ ಮಸ್ಕ್ ಈ ಕಾಯ್ದೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮೇ ಅಂತ್ಯಕ್ಕೆ ತಮ್ಮ ಅಧಿಕಾರದ ಅವಧಿ ಪೂರ್ಣಗೊಳ್ಳೋ ಮೊದಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಟ್ರಂಪ್ ಸರ್ಕಾರದಿಂದ ಹೊರಬರುತ್ತಿದ್ದಂತೆ ಎಲಾನ್ ಮಸ್ಕ್ ಟ್ರಂಪ್ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ತಮ್ಮದೇ ಮಾಲೀಕತ್ವದ ಎಕ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್ ವಿರುದ್ಧ ಪೋಸ್ಟ್ ಮೇಲೆ ಪೋಸ್ಟ್ ಹಾಕಿದ್ರು. ಟ್ರಂಪ್ ವಿರುದ್ಧ ಇದ್ದ ಅಸಮಾಧಾನವನ್ನ ಹೊರಗಾಕಿದ್ರು. ಇದಕ್ಕಾಗಿ ಟ್ರಂಪ್ ಸರ್ಕಾರ ದಕ್ಷತೆ ಇಲಾಖೆಯನ್ನ ಸೃಷ್ಟಿ ಮಾಡಿತಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಟ್ರಂಪ್ ಜಾರಿಗೆ ತರ್ತಿರೋ ಈ ಬಿಗ್ ಬ್ಯೂಟಿಫುಲ್ ಕಾಯ್ದೆಗೆ ಅವರ ಬಹುತೇಕ ಮಿತ್ರರು ಓಕೆ ಎಂದಿದ್ದಾರೆ. ಆದ್ರೆ ಎಲಾನ್ ಮಸ್ಕ್ ಮಾತ್ರ ಅದರ ವಿರುದ್ಧ ನಿಂತಿದ್ರು. ಕೆಲವು ರಿಪಬ್ಲಿಕ್ ಪಕ್ಷದ ಸದಸ್ಯರು ಕೂಡ ಮಸ್ಕ್ಗೆ ಬೆನ್ನಿಗೆ ನಿಂತಿದ್ರು. ಆದ್ರೆ ಟ್ರಂಪ್ ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಮಸ್ಕ್ ವಿರೋಧವನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಇದರಿಂದ ಬೇಸತ್ತ ಮಸ್ಕ್ ಟ್ರಂಪ್ ಸರ್ಕಾರದ ವಿರುದ್ಧ ಪೋಸ್ಟ್ ಮಾಡಿದ್ರು. ಯಾವಾಗ ಟ್ರಂಪ್ ವಿರೋಧಿಸಿ ಮಸ್ಕ್ ಪೋಸ್ಟ್ ಹಾಕಿದ್ರು, ಅಲ್ಲಿಗೆ ವಿಶ್ವದ ನಂಬರ್ 1 ಶ್ರೀಮಂತನ ಆಸ್ತಿ ಒಂದೇ ದಿನ $12 ಲಕ್ಷ ಕೋಟಿಯಷ್ಟು ಕುಸಿತವಾಯಿತು. ತಮ್ಮ ವಿರುದ್ಧ ತಿರುಗಿ ಬಿದ್ದ ಮಸ್ಕ್ಗೆ ಡೊನಾಲ್ಡ್ ಟ್ರಂಪ್ ತಿರುಗೇಟು. ಟೆಸ್ಲಾ ಸ್ಪೇಸ್ ಎಕ್ಸ್ಗೆ ಸರ್ಕಾರದ ಸವಲತ್ತು. ತಾವು ಜಾರಿಗೆ ತರಲು ಹೊರಟಿದ್ದ ಬಿಗ್ ಬ್ಯೂಟಿಫುಲ್ ಕಾಯ್ದೆ ವಿರೋಧಿಸಿದ್ದ ಮಸ್ಕ್ಗೆ ಟ್ರಂಪ್ ತಿರುಗೇಟನ್ನ ನೀಡಿದ್ರು. ಮಸ್ಕ್ ನೀಡಿರೋ ಸಲಹೆಗಳನ್ನ ಜಾರಿಗೆ ತಂದ್ರೆ ಅಮೆರಿಕನ್ನರು ಬೇದಿಗೆ ಬೀಳ್ತಾರೆ. ತಾನು ಅಧ್ಯಕ್ಷನಾಗಿರೋವರೆಗೆ ಅದಕ್ಕೆ ಆಸ್ಪದ ಕೊಡಲ್ಲ ಅಂದಿದ್ದಾರೆ. ಅಲ್ಲದೆ ತಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದ ವಿಶ್ವದ ನಂಬರ್ 1 ಶ್ರೀಮಂತನಿಗೆ ದೊಡ್ಡ ಶಾಕ್ ಅನ್ನ ನೀಡಿದ್ರು. ಅಮೆರಿಕದಲ್ಲಿ ಎಲೆಕ್ಟ್ರಾನಿಕ್ ವಾಹನಗಳ ಬಳಕೆಗೆ ಉತ್ತೇಜನ ನೀಡಲು ಅಲ್ಲಿನ ಸರ್ಕಾರ ವಾಹನ ತೆರಿಗೆಯನ್ನ ವಿಧಿಸ್ತಾ ಇರಲಿಲ್ಲ. ಈ ಸೌಲಭ್ಯ ಕಡಿತ ಮಾಡೋ ಎಚ್ಚರಿಕೆ ನೀಡಿದ್ರು. ಅಲ್ಲದೆ ನಾಸಾ ಮೂಲಕ ಸ್ಪೇಸ್ ಎಕ್ಸ್ ಕಂಪನಿಗೆ ನೀಡ್ತಿರೋ ಗುತ್ತಿಗೆಗಳನ್ನ ರದ್ದು ಮಾಡ್ತೀನಿ ಅಂತ ವಾರ್ನಿಂಗ್ ನೀಡಿದ್ರು. ಯಾವಾಗ ಡೊನಾಲ್ಡ್ ಟ್ರಂಪ್ ಹೀಗೆ ವಾರ್ನಿಂಗ್ ಕೊಟ್ರು, ಅಲ್ಲಿಗೆ ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಕಂಪನಿ ಷೇರುಗಳು ಕುಸಿತವಾದವು. ಒಂದೇ ದಿನ ಸುಮಾರು $150 ಬಿಲಿಯನ್ ಅಂದ್ರೆ 12 ಲಕ್ಷ ಕೋಟಿಯನ್ನ ಕಳೆದುಕೊಂಡ್ರು. ಅಲ್ಲಿಗೆ ಕುಚಿಕು ಗೆಳೆಯರಾಗಿದ್ದವರು ಬದ್ಧ ವೈರಿಗಳಾಗಿ ಬದಲಾಗಿದ್ದಾರೆ. ಇದಕ್ಕೆ ಎಲಾನ್ ಮಸ್ಕ್ ವಿರೋಧ ವ್ಯಕ್ತಪಡಿಸಿರುವುದು ಯಾಕೆ? ಕಾಯ್ದೆಯಲ್ಲಿ ಏನೆಲ್ಲ ಷರತ್ತುಗಳನ್ನು ವಿಧಿಸಲಾಗಿದೆ? ಇದರಿಂದ ಅಮೆರಿಕನ್ನರಿಗೆ ಉಪಯೋಗ ಆಗುತ್ತಾ? ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಕಿತ್ತಾಟಕ್ಕೆ ರಷ್ಯಾ ಎಂಟ್ರಿ ಕೊಟ್ಟಿದ್ದೇಕೆ? ಎಲಾನ್ ಮಸ್ಕ್ಗೆ ರಷ್ಯಾ ನೀಡಿದ ಆಫರ್ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಜಾರಿಗೆ ತರಲು ಹೊರಟಿರೋ ಬಿಗ್ ಬ್ಯೂಟಿಫುಲ್ ಕಾಯ್ದೆ ಈಗಾಗಲೇ ಅಮೆರಿಕ ಸಂಸತ್ತಿನ ಕೆಳಮನೆಯಲ್ಲಿ ಅನುಮೋದನೆಯನ್ನ ಪಡೆದುಕೊಂಡಿದೆ. ಸೆನೆಟ್ನಲ್ಲಿ ಮಂಡನೆಗೆ ಸಿದ್ಧತೆ ನಡೆದಿದೆ. ಸೆನೆಟ್ನಲ್ಲಿ ಕಾಯ್ದೆಗೆ ಯಾವುದೇ ತಿದ್ದುಪಡಿ ತಂದರೆ ಕೆಳಮನೆಯಲ್ಲಿ ಮತ್ತೊಮ್ಮೆ ಅನುಮೋದನೆಯನ್ನ ಪಡೆಯಬೇಕಾಗಿದೆ. ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಯ್ದೆಗೆ ಅನುಮೋದನೆಯನ್ನ ನೀಡಲು ಸೆನೆಟ್ ಸದಸ್ಯರಿಗೆ ಮನವಿ ಮಾಡಿದ್ದಾರೆ. ಕಾಯ್ದೆಯನ್ನ ಈಗಿರೋ ರೀತಿಯಲ್ಲೇ ಅನುಮೋದಿಸಿ ಅಂತ ಮನವಿ ಮಾಡಿದ್ದಾರೆ. ಟ್ರಂಪ್ ಸೆನೆಟ್ನಲ್ಲಿ ಬಿಗ್ ಬ್ಯೂಟಿಫುಲ್ ಕಾಯ್ದೆಗೆ ಅನುಮೋದನೆ ಸಿಗೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಭದ್ರತೆಗಾಗಿ ಮಾಡುವ ಹೂಡಿಕೆಗಿಲ್ಲ ತೆರಿಗೆ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷೀಯ ಚುನಾವಣೆ ಪ್ರಚಾರದ ವೇಳೆ ಸಾಮಾಜಿಕ ಭದ್ರತೆ ಯೋಜನೆಗಳಿಗೆ ಕಟ್ಟುವ ಹಣಕ್ಕೆ ತೆರಿಗೆ ವಿಧಿಸಲ್ಲ ಅಂತ ಭರವಸೆ ನೀಡಿದ್ರು. ಈ ಭರವಸೆಯನ್ನ ಸಂಪೂರ್ಣವಾಗಿ ಈಡೇರಿಸಿಲ್ಲ. ಭಾಗಶಃ ಭರವಸೆಯನ್ನ ಈಡೇರಿಸಿದ್ದಾರೆ. ದಿವ್ಯಾಂಗರು ಮತ್ತು 65 ವರ್ಷ ಮೇಲ್ಪಟ್ಟವರು ಸಾಮಾಜಿಕ ಭದ್ರತೆ ಯೋಜನೆಗಳಿಗೆ ಪ್ರತಿ ತಿಂಗಳು
ಕಟ್ಟುವ ಹಣಕ್ಕೆ ತೆರಿಗೆಯನ್ನ ಕಡಿತಗೊಳಿಸಲಾಗಿದೆ. ಇದರಿಂದಾಗಿ ಅಮೆರಿಕದ ಖಜಾನೆಗೆ ಹರಿದು ಬರ್ತಿದ್ದ ಹಣ ನಿಲ್ಲಲಿದೆ. ಇದು ಸರ್ಕಾರದ ಮೇಲೆ ಹೆಚ್ಚಿನ ಹೊರೆ ಹೇರಲಿದೆ. ಹೀಗಾಗಿನೇ ಎಲಾನ್ ಮಸ್ಕ್ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆರೋಗ್ಯ ಯೋಜನೆಯ ಪ್ರಯೋಜನಕ್ಕೆ ಕಠಿಣ ಷರತ್ತು. ಅಮೆರಿಕದಲ್ಲಿ ವೈದ್ಯಕೀಯ ಚಿಕಿತ್ಸೆ ದುಬಾರಿಯಾಗಿದ್ದು, ಅಮೆರಿಕದಲ್ಲಿ ಚಿಕಿತ್ಸೆಯನ್ನ ಪಡಿಬೇಕು ಅಂದ್ರೆ ಅದಕ್ಕಾಗಿ ಆಗುವಂತ ಖರ್ಚು ವಿಪರೀತ ಹೆಚ್ಚಿದೆ. ಹೀಗಾಗಿ ಅಮೆರಿಕ ಸರ್ಕಾರ ಆರೋಗ್ಯ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಮೂಲಕ ದಿವ್ಯಾಂಗರು, ಹಿರಿಯ ನಾಗರಿಕರು ಮತ್ತು ಕಡಿಮೆ ಆದಾಯ ಇರೋ ಅಮೆರಿಕನ್ನರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಮಕ್ಕಳಿಲ್ಲದ ಮತ್ತು ದಿವ್ಯಾಂಗರಲ್ಲದ ವಯಸ್ಕರು ಯೋಜನೆಯ ಸೌಲಭ್ಯವನ್ನ ಪಡಿಬೇಕಾದ್ರೆ ಡಿಸೆಂಬರ್ 2026ರಿಂದ ಪ್ರತಿ ತಿಂಗಳು ಕನಿಷ್ಠ 8 ಗಂಟೆ ಉದ್ಯೋಗವನ್ನ ಮಾಡುವುದು ಕಡ್ಡಾಯವಾಗಿದೆ. ಅಲ್ಲದೆ ಈ ಮೊದಲು ಪ್ರತಿ ವರ್ಷ ಯೋಜನೆಯ ಪ್ರಯೋಜನೆಯನ್ನ ಪಡೆಯಲು ನೋಂದಾಯಿಸಬೇಕಾಗಿತ್ತು. ಆದರೆ ಈಗ ಅದನ್ನ ಪ್ರತಿ 6 ತಿಂಗಳಿಗೆ ಇಳಿಸಲಾಗಿದೆ. ಅಲ್ಲದೆ ನೋಂದಾಯಿತರು ತಮ್ಮ ಹೆಚ್ಚುವರಿ ಆದಾಯದ ಮಾಹಿತಿ ಮತ್ತು ವಾಸಸ್ಥಳದ ಮಾಹಿತಿಯನ್ನ ನೀಡುವುದನ್ನ ಕಡ್ಡಾಯ ಮಾಡಲಾಗಿದೆ. 2034ರ ವೇಳೆ ಸುಮಾರು 86 ಲಕ್ಷ ಅಮೆರಿಕನ್ನರು ಈ ಯೋಜನೆಯಿಂದ ವಂಚಿತರಾಗ್ತಾರೆ ಅಂತ ಅಮೆರಿಕ ಬಜೆಟ್ ಕಚೇರಿ. ರಾಜ್ಯಗಳು ಮತ್ತು ಇತರ ಸ್ಥಳೀಯ ತೆರಿಗೆಗಳ ವಿನಾಯಿತಿ ಹೆಚ್ಚಳ. ಅಮೆರಿಕದಲ್ಲಿ ಇದುವರೆಗೆ $5 ಲಕ್ಷ ವಾರ್ಷಿಕ ಆದಾಯ ಹೊಂದಿರುವ ದಂಪತಿಗಳು ವಾರ್ಷಿಕವಾಗಿ $10,000 ವಿನಾಯಿತಿಯನ್ನ ಪಡೆದಿದ್ರು. ರಾಜ್ಯಗಳು ಮತ್ತು ಇತರ ಸ್ಥಳೀಯ ಸಂಸ್ಥೆಗಳಿಗೆ ಕಟ್ಟುವ ತೆರಿಗೆಯಿಂದ ಹೆಚ್ಚಿನ ಹೊರೆ ಬೀಳ್ತಿತ್ತು. ಹೀಗಾಗಿ ಕೇಂದ್ರಕ್ಕೆ ಕಟ್ಟುವ ತೆರಿಗೆಯಲ್ಲಿ $10,000 ವಿನಾಯಿತಿಯನ್ನ ನೀಡಲಾಗ್ತಿತ್ತು. ಈಗ ಈ ವಿನಾಯಿತಿ ಮಿತಿಯನ್ನ $40,000ಗೆ ಏರಿಕೆ ಮಾಡಲಾಗಿದೆ. ಇದರಿಂದಾಗಿ ಅಮೆರಿಕನ್ನರು ಹೆಚ್ಚಿನ ಉಳಿತಾಯ ಮಾಡಲು ಅನುಕೂಲ ಮಾಡಿಕೊಡಲಾಗಿದೆ. ಹೆಚ್ಚುವರಿ ಪೌಷ್ಟಿಕ ನೆರವು ಯೋಜನೆಯಲ್ಲಿಯೂ ಬದಲಾವಣೆ. ಅಮೆರಿಕದಲ್ಲಿ ಕಡಿಮೆ ಆದಾಯ ಹೊಂದಿರೋ ಸುಮಾರು 4 ಕೋಟಿ ಅಮೆರಿಕನ್ನರಿಗೆ ಸರ್ಕಾರ ನೆರವನ್ನ ನೀಡುತ್ತಿತ್ತು. ಹೆಚ್ಚುವರಿ ಪೌಷ್ಟಿಕ ನೆರವು ಯೋಜನೆಯನ್ನ ಜಾರಿಗೆ ತಂದಿತ್ತು. ಅಮೆರಿಕ ಸರ್ಕಾರ ಈ ಯೋಜನೆಗೆ ಹೆಚ್ಚಿನ ಹಣವನ್ನ ನೀಡುತ್ತಿತ್ತು. ಆದರೆ ಹೊಸ ಕಾಯ್ದೆ ಜಾರಿಗೆ ಬಂದ್ರೆ ಅಮೆರಿಕದ ಪ್ರತಿಯೊಂದು ರಾಜ್ಯವೂ ಈ ಯೋಜನೆಗೆ ನೀಡ್ತಿರೋ ನೆರವಿನ ಹಣವನ್ನ ಹೆಚ್ಚಿಸಬೇಕಾಗಿದೆ. ಅಲ್ಲದೆ ಯಾರು ಸಂಬಂಧಿಕರನ್ನ ಹೊಂದಿರದ ವಯಸ್ಕರು ಈ ಯೋಜನೆಗೆ ನೀಡ್ತಿರೋ ಶುಲ್ಕ ಕೂಡ ಹೆಚ್ಚಳ ಮಾಡಲಾಗಿದೆ. ಮತ್ತು ಟಿಪ್ಗಳ ಮೇಲಿದ್ದ ತೆರಿಗೆ ವಿನಾಯಿತಿಗೆ ನಿರ್ಧಾರ. ಅಮೆರಿಕದಲ್ಲಿ ನಿಗದಿತ ಅವಧಿಗಿಂತ ಹೆಚ್ಚು ಕೆಲಸ ಮಾಡಿ ಅಥವಾ ಟಿಪ್ಗಳ ಮೂಲಕ ಸಂಭಾಯಿಸುತ್ತಿದ್ದ ಹಣಕ್ಕೂ ತೆರಿಗೆ ಕಟ್ಟಬೇಕಾಗಿತ್ತು. ಹೊಸ ಕಾಯ್ದೆ ಜಾರಿಗೆ ಬಂದಿರೋದ್ರಿಂದ ಓಟಿ ಮತ್ತು ಟಿಪ್ಗಳ ಮೂಲಕ ದುಡಿಯುವ ಹಣಕ್ಕೆ ತೆರಿಗೆ ವಿನಾಯಿತಿ ಬೀಳಲಿದೆ. ಅಲ್ಲದೆ ಅಮೆರಿಕದಲ್ಲೇ ತಯಾರಾದ ಕಾರು ಖರೀದಿಸಿದ್ರೆ ಕಾರ್ ಲೋನ್ ಬಡ್ಡಿ ಕಡಿತವಾಗಲಿದೆ. ಯಾವುದೇ ದಂಪತಿ ತಮ್ಮ ಮೇಲೆ ಆಧಾರವಾಗಿರೋ 18 ವರ್ಷದೊಳಗಿನ ಮಕ್ಕಳನ್ನ ಹೊಂದಿದ್ರೆ ಅವರಿಗೆ ನೀಡ್ತಾ ಇದ್ದ ತೆರಿಗೆ ವಿನಾಯಿತಿಯನ್ನ $2,000ನಿಂದ $2,500ಗೆ ಏರಿಕೆ ಮಾಡಲಾಗಿದೆ. ಜೊತೆಗೆ ಸರ್ಕಾರದ ಸಾಲ ಪಡೆಯುವ ಸಾಮರ್ಥ್ಯವನ್ನ $4 ಟ್ರಿಲಿಯನ್ ಏರಿಸಲು ಕಾಯ್ದೆಯಲ್ಲಿ ಅನುವು ಮಾಡಿಕೊಡಲಾದ. ಸಾಲ ಪಡೆಯುವ ಸಾಮರ್ಥ್ಯವನ್ನ ಹೆಚ್ಚಳ ಮಾಡಿದೆ. ಟ್ರಂಪ್ ಮತ್ತು ಎಲಾನ್ ಮಸ್ಕ್ ನಡುವೆ ಮುನಿಸಿಗೆ ಕಾರಣವಾಗಿತ್ತು. ಅಮೆರಿಕ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳ ದಕ್ಷತೆಯನ್ನ ಹೆಚ್ಚಿಸಲು ಎಲಾನ್ ಮಸ್ಕ್ ಆದ್ಯತೆ ನೀಡುತ್ತಿದ್ರು. ಇದರ ನಡುವೆ ಅಮೆರಿಕ ಸರ್ಕಾರ ಸಾಲ ಪಡೆಯುವ ಸಾಮರ್ಥ್ಯ ಹೆಚ್ಚಳ ಮಾಡಿದ್ದು ಎಲಾನ್ ಮಸ್ಕ್ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅಲ್ಲದೆ ತಾವು ದಕ್ಷತಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅಧಿಕಾರಿಗಳು ದಕ್ಷತೆಯನ್ನ ಹೆಚ್ಚಿಸಲು ನಿರ್ಲಕ್ಷ್ಯ ತೋರಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಎಲಾನ್ ಮಸ್ಕ್ ಮಾಡಿದ್ದ ಮನವಿಯನ್ನ ಟ್ರಂಪ್ ಕಡೆಗಣಿಸಿದ್ರು. ಇದು ಇಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿಸಲು. ಡೊನಾಲ್ಡ್ ಟ್ರಂಪ್ ಎಲಾನ್ ಮಸ್ಕ್ ಜಗಳಕ್ಕೆ ರಷ್ಯಾ ಎಂಟ್ರಿ. ಇಬ್ಬರ ವೈಮನಸ್ಸಿನ ಕುರಿತು ವ್ಯಂಗ್ಯ ಮಾಡಿದ ನಾಯಕರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ವಿಶ್ವದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ನಡುವಿನ ಜಗಳಕ್ಕೆ ರಷ್ಯಾ ಎಂಟ್ರಿ ಕೊಟ್ಟಿದೆ. ಇಬ್ಬರ ನಡುವಿನ ಮುನಿಸಿನ ಕುರಿತು ವ್ಯಂಗ್ಯ ಮಾಡಿದೆ. ರಷ್ಯಾ ಬಾಹ್ಯಾಕಾಶ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಡಿಮಿಟ್ರಿ ಎಲಾನ್ ಮಸ್ಕ್ ಬೇಸರ ಮಾಡಿಕೊಳ್ಳಬೇಡಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಮೆರಿಕದಲ್ಲಿ ವ್ಯವಹರಿಸಲು ನಿಮಗೆ ಬಹಳ ಕಷ್ಟ ಆಗ್ತಿದೆ ಅಂದ್ರೆ ರಷ್ಯಾಗೆ ಬಂದು ಬಿಡಿ, ಇಲ್ಲಿ ನಿಮಗೆ ಬೇಕಾದ ಸ್ವತಂತ್ರ ಸಿಗುತ್ತೆ ಅಂತ ಪೋಸ್ಟ್ ಮಾಡಿದ್ದಾರೆ. ರಷ್ಯಾದ ಮಾಜಿ ಅಧ್ಯಕ್ಷ ಡಿಮಿಟ್ರಿ ಮೆದ್ವೆದೇವ್ ಇಬ್ಬರ ನಡುವೆ ಸಂಧಾನಕ್ಕೆ ನಾವು ಸಿದ್ಧರಿದ್ದೇವೆ, ಅದಕ್ಕೆ ಬೇಕಾದ ಶುಲ್ಕ ಕಟ್ಟಬೇಕು, ಸ್ಟಾರ್ಲಿಂಕ್ ಷೇರುಗಳನ್ನ ಶುಲ್ಕವಾಗಿ ಪಡಿತೀವಿ,
ಆದ್ರೆ ಮೊದಲು ಜಗಳ ನಿಲ್ಲಿಸಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಎಲಾನ್ ಮಸ್ಕ್ ಜಗಳದಲ್ಲಿ ಲಾಸ್ ಆಗಿದ್ದು ಟೆಸ್ಲಾ, ಸ್ಪೇಸ್ ಎಕ್ಸ್ ಷೇರುದಾರರು.